ಮುಂದಿನ 2027-28ನೇ ಸಾಲಿಗೆ ನಮ್ಮ ಕಳ್ಳಳ್ಳಿ ಪ್ರಭಾಕರ್ ಅವ್ರನ್ನ ರೋಟರಿ ಸಮಸ್ಯೆ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆ ಮಾಡಿದ್ವಿ. ಎಷ್ಟು ಖರ್ಚಾದ್ರೂ ಕೂಡ ನಮ್ಮಿಂದ ನಾವು ಭರಿಸ್ತೀವಿ. ನಾನು ಪ್ರಭಾಕರ್ ಅವರು ಭರಿಸ್ತೀವಿ. ಅದನ್ನ ನೀವು ರೆಡಿ ಮಾಡಿ, ಆದಷ್ಟು ಬೇಗ ರೆಡಿ ಮಾಡಿ. ಹಣ ಏನಿದೆ ನಮ್ಮ ಕಡೆಯಿಂದ ಏನು ಕಟ್ಟಬೇಕು, ನಾನು ಮತ್ತು ನಮ್ಮ ಪ್ರಭಾಕರ್ ಅವರು ಅದನ್ನ ಕಟ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಪ್ರಭಾಕರ್ ಅವರು 4 ಹಸುಗಳಿಗೆ ಈಗಾಗಲೇ ದುಡ್ಡು ಕಟ್ಟಿದ್ದಾರೆ. 4 ಫಲಾನುಭವಿಗಳಿಗೆ ನೆಕ್ಸ್ಟ್ ನಿಮ್ಗೆ ಹಸುಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ಅನುದಾನಿತ ಡಾಕ್ಟರ್ ರಾಧಾಕೃಷ್ಣ ಪ್ರೌಢಶಾಲೆ ಮತ್ತು ಸರ್ಕಾರಿ ಶಾಲೆ ಎರಡೂ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು, ನನ್ನ ಮಾರ್ಗದರ್ಶಕರು, ಕೋಮಲ್ ನಿರ್ದೇಶಕರು, ಅಮರ್ ಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕಾಡೇನಹಳ್ಳಿ ನಾಗರಾಜನ್ ಅವರೇ ಮತ್ತೋರ್ವರು ಇದೇ ಭಾಗದಿಂದ ಆರ್ಸಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಇದೇ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಕಾಶ್ ರಾಮಚಂದ್ರನ್ ಅವರೇ ಮತ್ತು ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿ ಕ್ಲಬ್ನ ಈ ಸಾಲಿನ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ ಮತ್ತು ನಮ್ಮ ಮುಳಬಾಲ್ ರೋಟರಿ ಸೆಂಟ್ರಲ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುನಾಥ್ ಅಯ್ಯರ್ ಅವರೇ ಮತ್ತು ನಮ್ಮ ಈ ಭಾಗದ ಹಿರಿಯರು ಮತ್ತು ಹಿರಿಯ ವಕೀಲರು, ನಮ್ಮ ರೋಟರಿ ಕ್ಲಬ್ನ ಸದಸ್ಯರು ಆಗಿರ್ತಕ್ಕಂಥ KN ರಾಜನ್ ಅವರೇ, ರೋಟರಿ ಮಾಜಿ ಅಧ್ಯಕ್ಷರು, ಈ ಭಾಗದಿಂದ ರೋಟರಿ ಸದಸ್ಯರಲ್ಲಿರ್ತಕ್ಕಂಥವರು ನಮ್ಮ ರಾಜನ್ ಅವರು ಮತ್ತು ಈ ಶಾಲೆಯ ಸದಸ್ಯರು ಕೂಡ ಮತ್ತು ನನ್ನ ಸ್ನೇಹಿತರು ರೋಟರಿ ಮುಳಬಾಗಿಲು ಸೆಂಟ್ರಲ್ ರೋಟರಿಯ ನಮ್ಮ ರಮೇಶನ್ ಅವರು, ಈಗ ತಾನೇ ಈ ಸಾಲಿನಲ್ಲಿ ಸೇರ್ಪಡಿರ್ತಕ್ಕಂಥ ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ವರ್ಧಪ್ಪನ್ ಅವರು ಕೂಡ ಮುಳಬಾಗಿಲು ಸೆಂಟ್ರಲ್ ರೋಟರಿ ಸದಸ್ಯರಾಗಿದ್ದಾರೆ ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಬ್ನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಬೈರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಎಬ್ನಿ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರುಗಳು, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರು ಮತ್ತು ಮುಖ್ಯವಾಗಿ ನಮ್ಮ ಹಿರಿಯರು ಆಗಿರ್ತಕ್ಕಂಥ BV ನಾಗರೆಡ್ಡನ್ ಅವರು ಮತ್ತು ಮಾಧ್ಯಮ ಸ್ನೇಹಿತರು, ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿನಿಯರೇ ಮತ್ತು ಪ್ರೌಢಶಾಲೆ ಎರಡೂ ಪ್ರೌಢಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕ ಬಾಂಧವರು, ಇದಕ್ಕೆ ಮುಖ್ಯ ಕಾರಣ ನಾನು ಎಲ್ಲಾ ತರದಲ್ಲೂ ಕೂಡ ನಾಗರಾಜನ್ ಅವರಿಗೆ ನಾನು ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಬೇಕು. ಈ ಕಾರ್ಯಕ್ರಮನ ನಾನು ಇಲ್ಲಿ ನಡೀಬೇಕು ಅಂದ್ರು ಕಾರಣ ನಾಗರಾಜನ್ ಅವರು. ನಾನು ಹೇಳಿದೆ, ಅಣ್ಣ ಈ ತರ ಗ್ರೂಪ್ ಅಲ್ಲಿ ಸೈಕಲ್ ವಿತರಣೆ ಆಗ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ನಾನು ಓದಿರ್ತಕ್ಕಂಥ ಶಾಲೆ ಎಬ್ನಿ ಅನುದಾನಿತ ರಾಧಾಕೃಷ್ಣ ಪ್ರೌಢಶಾಲೆಯಲ್ಲಿ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳು ತುಂಬಾ ದೂರದಿಂದ ಬರ್ತಾ ಇದ್ದಾರೆ. ವಿದ್ಯಾರ್ಥಿನಿಯರು ಅವರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ನಾಗರಾಜನ್ ಅವರು ಒಂದೇ ಮಾತು ಹೇಳಿದ್ದು, ಈ ಒಂದೇ ಪ್ರೌಢಶಾಲೆಗಲ್ಲ ಸರ್ಕಾರಿ ಶಾಲೆಗಳನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ. ಎಷ್ಟು ಜನ ಮಕ್ಕಳಿದ್ರು ಕೂಡ ನೀನು ಅದನ್ನ ಹಾಕು, ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಮುಖ್ಯವಾಗಿ ವಿದ್ಯಾರ್ಥಿನಿಯರು ಎಷ್ಟು ಜನ ಇದ್ರು, 8th ಮತ್ತು 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಸಲ್ಲಬೇಕು ಅಂತ ಹೇಳಿದ್ರು. ಅದರ ಸಲುವಾಗಿ ಮತ್ತು ರೋಟರಿ ನಾನು ಸದಸ್ಯನಾಗಬೇಕು ಅಂತ ಕೂಡ ಕಾರಣ ನನ್ನ ನಾಗರಾಜನ್ ಅವರು ಸೇವಾ ಮನೋಭಾವನೆ ಇರತಕ್ಕಂತ ರೋಟರಿ ಕ್ಲಬ್ ನಲ್ಲಿ ನಂದು ಸೇವಾ ಭಾವನೆ ಇದೆ, ನಿಂದು ಸೇವಾ
ಅದರಿಂದ ನಿನ್ನಂತವ್ರು ರೋಟರಿಯಲ್ಲಿ ಇರಬೇಕು ಅಂತ ಹೇಳಿ ನನ್ನನ್ನು ಕರೆಸಿ ರೋಟರಿ ಸದಸ್ಯನನ್ನಾಗಿ ಮಾಡಿದ್ದು ಕೂಡ ನಾಗರಾಜನ್ ಅವರು ಮತ್ತು ಇತರರು ಕೂಡ ಇದ್ದಾರೆ. ನಮ್ಮ ರಮೇಶನ್ ಅವರು, ರಾಜನ್ ಅವರು, ರವೀಂದ್ರ ಅವರು, ನಮ್ಮ ಅಧ್ಯಕ್ಷರು ಸುಮಾರು ಜನ ಇದ್ದಾರೆ. ನಮ್ಮ ರೋಟರಿ ಎಲ್ಲಾ ಸದಸ್ಯರು ಕೂಡ ನಾನು ಈ ಮೂಲಕ ನಿಮ್ಮೆಲ್ಲರ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ಸಲುವಾಗಿ ಇದೇ ಶಾಲೆಯಲ್ಲಿ ಓದಿದ ನಾನು ಇಲ್ಲೇ ನಮ್ಮ ಗುರುಗಳು ಕೂಡ ಇದ್ದಾರೆ. ಸುಬ್ಬಣ್ಣ ಮಾಸ್ಟ್ರು ನಮ್ಮ ಗುರುಗಳು, ಅವರು ಲಾಸ್ಟ್ ಟೈಮ್ ನಿವೃತ್ತಿ ಆಗಿದ್ದಾರೆ. ಲಾಸ್ಟ್ 2 ತಿಂಗಳ ಹಿಂದೆ ಅವರ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಅವತ್ತಿನ ದಿವಸ ನಾನು ಬರ್ಬೇಕಾಗಿತ್ತು, ಅವ್ರು ಕರೆದಿದ್ರು. ನಾಗರಾಜನ್ನ ನಾವು ಎಲ್ಲರೂ ಹೈದರಾಬಾದ್ ಅಲ್ಲಿ ಇದ್ವಿ, ಬರಕ್ಕಾಗ್ಲಿಲ್ಲ. ನಮ್ಮ ಗುರುಗಳು ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಏನು ಮಕ್ಕಳ ಪೋಷಕರು ಮತ್ತು ಎಬನಿ ಪಂಚಾಯಿತಿಯ ಎಲ್ಲಾ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಅನ್ಸುತ್ತಾ ಈ ಅವಕಾಶಕ್ಕೆ ನಿಮ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.